ಸೊ ಅರ್ಲಿ ಮಾರ್ನಿಂಗ್ 2 o'clock ಆಗ್ತಾ ಇದೆ. ಸೊ ನಾವು ಫ್ರೆಂಡ್ಸ್ ಎಲ್ಲ ಜಸ್ಟ್ ಹಿಂಗೆ ಡಿಸೈಡ್ ಮಾಡಿಕೊಂಡು ವಿಲ್ ಗೋ ಹ್ಯಾವ್ ಹೊಸಕೋಟೆ ಬಿರಿಯಾನಿ. ತುಂಬ ದಿನ ಆಗಿದೆ ತಿಂದು. ಸೊ ಹೊಸಕೋಟೆಗೆ ಹೋಗಿ ಮಟನ್ ಬಿರಿಯಾನಿ ತಿನ್ನೋಣ ಅಂತಂದ್ರಿ. ಸೊ ಅದ್ರಲ್ಲಿ ನನ್ನ ಫ್ರೆಂಡ್ ಒಬ್ಬ ಇಟ್ಕೊಂಡು ಹಿಂಗೆ ಮೊನ್ನೆ ಒಂದು ವಿಡಿಯೋ ನೋಡಿದೆ. ನಮ್ಮ ಸರ್ಜಾಪುರ ರೋಡಲ್ಲಿ ಎಲ್ಲೋ ಒಂದು ಹತ್ರ ಮಂಡಿಪೇಟೆ ಮೈಸೂರು ಪಲಾವ್ ಅಂತ ಓಪನ್ ಆಗಿದೆ. ಸೊ ಅಲ್ಲೋಗಿ ಟ್ರೈ ಮಾಡೋಣ. ಇಟ್ ವಿಲ್ ಬಿ ಡಿಫ್ರೆಂಟ್ ಆಲ್ಸೋ ಆ್ಯಂಡ್ ಇಟ್ ವಿಲ್ ಬಿ ನ್ಯೂ ಎಕ್ಸ್ಪೀರಿಯನ್ಸ್ ಆಲ್ಸೋ. ಸೊ ಲೇಟೆಸ್ಟ್ ಟೇಸ್ಟ್ ದ ಫುಡ್ ಅಂದ. ಸೊ ಆ್ಯಸ್ ವಿ ವೇರ್ ಆಲ್ಸೋ ಫುಡ್ ಲವರ್, ಸೊ ವಿ ಡಿಸೈಡೆಡ್ ಹೋಗೋಣ ಒಂದು ಟೈಮ್ ಟ್ರೈ ಮಾಡೋಣ ಮಂಡಿಪೇಟೆ ಮೈಸೂರು ಪಲಾವ್ ಹೆಂಗಿರುತ್ತೆ ಅಂತ. ಯಾಕಂದರೆ ಯಾವತ್ತು ಮಂಡಿಪೇಟೆಗೆ ಹೋಗಿ ಮೈಸೂರು ಪಲಾವ್ ತಿಂದಿದ್ದಿಲ್ಲ. ಸೊ ಇಲ್ಲಿ ಟ್ರೈ ಮಾಡೋಣ ಅಂತ. ಸೊ ಅರೌಂಡ್ 3:50 ನಾವು ಅಲ್ಲಿ ಜಾಗಕ್ಕೆ ರೀಚ್ ಆದ್ರಿ, ಮಂಡಿಪೇಟೆ ಮೈಸೂರು ಪಲಾವ್ಗೆ. ಸೊ ಇವಾಗ ನಾವು ಮಂಡಿಪೇಟೆ ಮೈಸೂರು ಪಲಾವ್ ತಿನ್ಬೇಕಂದ್ರೆ ಮೈಸೂರವರೆಗೂ ಹೋಗೋ ಅಷ್ಟಿರಲ್ಲ. ಇಲ್ಲೇ ನಮ್ಮ ಸರ್ಜಾಪುರ ರೋಡಲ್ಲೇ ಇವಾಗ ಮಂಡಿಪೇಟೆ ಮೈಸೂರು ಪಲಾವ್ ತಿನ್ಬೋದು. ಸೊ ನಾವು ವಿ ವೇರ್ ದ ಫಸ್ಟ್ ಕಸ್ಟಮರ್ಸ್ ಆನ್ ದ್ಯಾಟ್ ವೀಕೆಂಡ್ ಅಲ್ಲಿ ಎಂಟ್ರಿ ಆಗೋಕ್ಕೆ. ಸೊ ಕ್ವೈಟ್ ನೋ ಬಡಿ ವಾಸ್ ದೇರ್. ಆಂಬಿಯನ್ಸ್ ವೇರ್ ರಿಯಲಿ ಗುಡ್ ಆ್ಯಂಡ್ ಅವ್ರ ಮೆನು ಕೂಡ ಚೆಕ್ಔಟ್ ಮಾಡಿ. ಇಟ್ ವಾಸ್ ವೆರಿ ಸಿಂಪಲ್ ಆ್ಯಂಡ್ ಕ್ಲೀನ್ ಮೆನು. ಸೊ ಅರ್ಲಿ ಮಾರ್ನಿಂಗ್ ಇಸ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫುಡ್ಸ್ ಪ್ರೊವೈಡ್ ಮಾಡ್ತಾರೆ ಅಂದರೆ ಇಟ್ ವಿಲ್ ಬಿ ರಿಯಲಿ ಗುಡ್ ಟು ಟೇಸ್ಟ್. ಆ್ಯಂಡ್ ಜಸ್ಟ್ ಕಿಚನ್ಗೆ ಹೋಗ್ಬಿಟ್ಟು ಹಂಗೆ ಯಾವ ಥರ ಕುಕ್ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರಿ. ಸೊ ಜಸ್ಟ್ ಎಲ್ಲ ವುಡ್ಡಲ್ಲೇ ಕುಕ್ ಮಾಡ್ತಾಯಿದ್ರು. ಸೊ ಎಲ್ಲ ವುಡ್ ಇದರಿಂದ ಕುಕ್ ಮಾಡೋದ್ರಿಂದ ಒಳ್ಳೆ ಫ್ಲೇವರು ಇರುತ್ತೆ ಫುಡ್ಡಲ್ಲಿ. ಸೊ ಇಲ್ಲಿ ನಾವು ಫಸ್ಟ್ ಟ್ರೈ ಮಾಡಿದ್ದೇನೆಂದರೆ ಲೆಗ್ ಸೂಪ್. ಸೊ ಲೆಗ್ ಸೂಪ್ ಪೆಪ್ಪರ್ ಹಾಕಿ, ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಲೆಗ್ ಸೂಪ್ at that time of morning. It was really good. ಸೊ ಆಮೇಲೆ ನಾವು ತಿಂದಿದ್ದು ಬಂದ್ಬಿಟ್ಟು ಮಟನ್ ಚಾಪ್ಸ್. ಇಟ್ ವಾಸ್ ರಿಯಲಿ ಟೇಸ್ಟಿ ಮಟನ್ ಚಾಪ್ಸ್. ಅವ್ರ ಮಸಾಲ ವಾಸ್ ನಾಟ್ ಹೈ ಆಲ್ಸೋ ಆರ್ ನಾಟ್ ಲೋ ಆಲ್ಸೋ. ಇಟ್ ವಾಸ್ ಅಪ್ ಟು ದ ಪಾಯಿಂಟ್. ಸೊ ದೆನ್ ವಿ ಟ್ರೈಡ್ ಸಮ್ ದೋಸಾ ವಿತ್ ಚಿಕನ್ ಕರಿ. ಸೊ ದ್ಯಾಟ್ ವಾಸ್ ಆಲ್ಸೋ ರಿಯಲಿ ಗುಡ್, ರಿಯಲಿ ಟೇಸ್ಟ್ ಅಮೇಝಿಂಗ್ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಮಾರ್ನಿಂಗ್. ತುಂಬ ಟೇಸ್ಟಿಯಾಗಿತ್ತು. ದೆನ್ ನಾವು ಮಟನ್ ಪೆಪ್ಪರ್ ಡ್ರೈ ಟ್ರೈ ಮಾಡಿದ್ರಿ. ಸೊ ಮಟನ್ ಪೆಪ್ಪರ್ ಡ್ರೈ ವಾಸ್ ಆಲ್ಸೋ ರಿಯಲಿ ಟೇಸ್ಟಿ. ದ ಪೆಪ್ಪರ್ ವಾಸ್ ರಿಯಲಿ ಗುಡ್. ಆ್ಯಂಡ್ ದೆನ್ we came to eat mutton palav. So we tried the mutton palav, busy mutton palav with that wood flavor. It was like really tasty and the mutton pieces were really juicy. ಸೊ ಇಷ್ಟು ದಿನದಲ್ಲಿ ಟೇಸ್ಟ್ ಮಾಡಿರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಮಟನ್ ಪಲಾವ್ ಅಂದರೆ ಇದು ಅಂತ ಹೇಳ್ಬೋದು. ಇಟ್ ವಾಸ್ ರಿಯಲಿ ಟೇಸ್ಟಿ ಆ್ಯಂಡ್ ದ ಪೀಸಸ್ ಆಫ್ ದಟ್ ಮಟನ್ ವೇರ್ ರಿಯಲಿ ಕುಕ್ಡ್ ವೆಲ್. ಸೊ ಇಟ್ ವಾಸ್ ಕುಕ್ಡ್ ಆನ್ ವುಡ್. ಸೊ ಆಬ್ವಿಯಸ್ಲಿ ಇಟ್ ವುಡ್ ಹ್ಯಾವ್ ಬೀನ್ ರಿಯಲಿ ಗ್ರೇಟ್. ಸೊ ಇಷ್ಟೆಲ್ಲ ತಿಂದಾದ್ಮೇಲೆ ಜಸ್ಟ್ ಒಂದು ಗೋಳಿ ಸೋಡಾ ಟ್ರೈ ಮಾಡೋಣ ಅಂತ ಒಂದು ಗೋಳಿ ಸೋಡಾ ತೊಗೊಂಡ್ರಿ. ದ ಗೋಳಿ ಸೋಡಾ ವಾಸ್ ಆಲ್ಸೋ ರಿಯಲಿ ಗುಡ್. ಮಟನ್ ಬಿಸಿ ಪ್ಲಸ್ ಗೋಲಿ ಸೋಡಾ ಕೋಲ್ನೆಸ್ ಸೂಪರ್. ಸೊ ನೀವು ಇವಾಗ ಬಿರಿಯಾನಿ ತಿನ್ನಬೇಕಂದ್ರೆ ಇಲ್ಲಿಂದ ಹೊಸಕೋಟೆವರೆಗೂ ಟ್ರಾವೆಲ್ ಮಾಡಿ ಆ ಟ್ರಾಫಿಕಲ್ಲಿ ಆ ಕ್ರೌಡಲ್ಲಿ ನಿಂತ್ಕೊಂಡು ತಿನ್ನೋಕೆ ಇಷ್ಟ ಇಲ್ಲ ಅಂದರೆ ಯು ಕ್ಯಾನ್ ಕಮ್ ಟು ಮಂಡಿಪೇಟೆ ಮೈಸೂರು ಪಲಾವ್ ಇನ್ ಸರ್ಜಾಪುರ ರೋಡ್, ವೇರ್ ಯು ಕ್ಯಾನ್